ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ಆರಾಮಾಗಿ ಕುತ್ಕೊಂಡು ಮಾತಾಡೋಣ ಸ್ವಲ್ಪ ಹೊತ್ತು. ನಂದೊಂದು ಎಕ್ಸ್ಪೀರಿಯನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಹಾನೆಸ್ಟ್ ರಿವ್ಯೂ ಆರ್ ಹಾನೆಸ್ಟ್ ಎಕ್ಸ್ಪೀರಿಯನ್ಸ್ ಅನ್ನೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಆಯಿತಾ. ಸೊ ಇವತ್ತು ಮೆನ್ಸ್ಟ್ರುಯಲ್ ಕಪ್ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಸೊ ನಾನು ಧೈರ್ಯ ಮಾಡಿ ಮೆನ್ಸ್ಟ್ರುಯಲ್ ಕಪ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿಂದ. ನಂದು ಪೀರಿಯಡ್ಸ್ ಆಲ್ರೆಡಿ ಇವತ್ತಿಗೆ 3rd ಡೇ. ಫಸ್ಟ್ ಡೇ ನಾನು ಆರ್ಡರ್ ಮಾಡಿದ್ದೆ, ಸೆಕೆಂಡ್ ಡೇ ಬಂತು. ಸೊ ಅವತ್ತೇ ಟ್ರೈ ಮಾಡೋಣ ಅಂದ್ಕೊಂಡೆ, ನೆನ್ನೆನೇ ಟ್ರೈ ಮಾಡೋಣ ಅಂದ್ಕೊಂಡೆ, ಬಟ್ ಭಯ ಆಯಿತು. ಸ್ವಲ್ಪ ಜಾಸ್ತಿ ವೀಡಿಯೋಸ್ ನೋಡಿದೆ, ಹೆಂಗೆ ಯೂಸ್ ಮಾಡೋದು ಎಲ್ಲದನ್ನು ನೋಡಿಕೊಂಡೆ. ಆಮೇಲೆ ಭಯ ಆಗ್ತಾಯಿತ್ತು, ಬಿಡು ಬೇಡ ಅಂತ ಮತ್ತೆ ಎತ್ತಿಟ್ಬಿಟ್ಟಿದ್ದೆ. ಸೊ ಇವತ್ತು ಹೋಗಲಿ, ಇವತ್ತು ಯೂಸ್ ಮಾಡೋಣ ಅಂತ ಇವತ್ತು ಯೂಸ್ ಮಾಡಿದೆ. ಸೊ ನಂದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಮತ್ತು ಇದು ಯಾವುದೋ ಕೊಲಾಬ್ರೇಷನ್ ಮಾಡ್ತಾಳೆ, ಯಾವುದೋ ಮೆನ್ಸ್ಟ್ರುಯಲ್ ಕಪ್ದು ಅಂತ ಎಲ್ಲ ಅಂದ್ಕೊಬಿಡಿ. ಅದಕ್ಕೆ ನಾನು ಯಾವ್ದು ತೊಗೊಂಡಿದ್ದೀನಿ ಅಂತಲೂ ನಿಮ್ಮ ಹತ್ರ ಹೇಳಲ್ಲ. ನಿಮಗೆ ತೊಗೋಬೇಕು ಅನಿಸಿದ್ರೆ ನಿಮಗೆ ಇಷ್ಟ ಬಂದಿದ್ದು ಯಾವ್ದು ಬೇಕು ಅದನ್ನು ತೊಗೊಳ್ಳಿ. ಬಟ್ ನನ್ನ ರೆಕಮೆಂಡೇಷನ್ ಏನಂದರೆ, ಮೆನ್ಸ್ಟ್ರುಯಲ್ ಕಪ್ಪು ಯೂಸ್ ಮಾಡ್ಬೇಕಾದ್ರೆ ಎಷ್ಟು ಭಯ ಆಗುತ್ತೆ, ಅದನ್ನು ಯೂಸ್ ಮಾಡೋದು ಹೆಂಗೆ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು, ಫಸ್ಟ್ ಡೇ ಎಕ್ಸ್ಪೀರಿಯನ್ಸು ಅನ್ನೋದನ್ನು ನಿಮ್ಮ ಹತ್ರ ಶೇರ್ ಮಾಡಬೇಕು ಅನ್ನಿಸ್ತು, ಅದಕ್ಕೆ ಮಾಡ್ತಾಯಿದ್ದೀನಿ ಆಯಿತಾ. ಸೊ ಮೆನ್ಸ್ಟ್ರುಯಲ್ ಕಪ್ ಇವಾಗಿಂದ ಅಲ್ಲ, ಒಂದು 7-8 ವರ್ಷದಿಂದ ಸ್ವಲ್ಪ ಜಾಸ್ತಿ ಅದು ಕೇಳಿಸ್ತಾ ಇದೆ. ಅವಾಗೆಲ್ಲ ಅಷ್ಟೊಂದು ಇರಲಿಲ್ಲ, ಇತ್ತು ಬಟ್ ತುಂಬ ಜನಕ್ಕೆ ಗೊತ್ತಿರಲಿಲ್ಲ. ಸೊ ನನಗೆ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿತ್ತು, ಬಟ್ ಅದೇ ಲೈಕ್ ಅದನ್ನು ಯೂಸ್ ಮಾಡಿದ್ರೆ ಆರಾಮಾಗೆ ನೀರಲ್ಲೆಲ್ಲ ಆಟಾಡ್ಬೋದು, ಯಾವ ಥರ ಬೇಕಾದರೂ ಆ್ಯಕ್ಟಿವಿಟೀಸ್ ಮಾಡ್ಬೋದು. ಪೀರಿಯಡ್ಸ್ ಇದ್ರೂ ಪೀರಿಯಡ್ಸೇ ಆಗಿಲ್ಲ ನಮಗೆ ಅನ್ನೋ ಥರ ಫೀಲ್ ಕೊಡುತ್ತೆ ಅದು ಅನ್ನೋ ಥರ ಗೊತ್ತಿತ್ತು ನಂಗೆ ಅಷ್ಟೇ. ಸೊ ಬಟ್ ಅದು ಯೂಸ್ ಮಾಡೋದು ಮೆಥಡೆಲ್ಲ ನೋಡಿಬಿಟ್ಟು, ವೀಡಿಯೋಸ್ ಎಲ್ಲ ನೋಡ್ಬಿಟ್ಟು ನಾನು ಹೆದರ್ಕೊಂಡಿದ್ದೆ. ಸೊ ಹೆಂಗಪ್ಪ ಯೂಸ್ ಮಾಡೋದಿದು, ಹಾಕ್ಕೊಳ್ಳೋದು ಹೆಂಗೆ, ತೆಗಿಯೋದು ಹೆಂಗೆ, ಒಳಗೆ ಹೋಗ್ಬಿಟ್ರೆ ಹೆಂಗೆ ಅಂತೆಲ್ಲ ಭಯ ಆಗ್ತಾಯಿತ್ತು ನನಗೆ. ಸೊ ಹಾಗೆ ನಾನು ಇಷ್ಟು ದಿನ ಸುಮ್ಮನಿದ್ದೆ, ಮಾಡಬೇಕು ಅಂದ್ಕೊಂಡ್ರು ಸುಮ್ಮನೆ ಆಗ್ಬಿಟ್ಟಿದ್ದೆ. ಈಗ ಒಂದು 2 ಮಂತ್ಸಿಂದ ಏನಾಗ್ತಿದೆ ನನಗೆ, ನಂದು 28 ಡೇಸ್ ಸೈಕಲ್ ಆಯಿತಾ. ಆಗ್ತೀನಿ ಅಂದರೆ ಇವತ್ತು ನಾಳೆ, ಇವತ್ತು ನನಗೆ ಫಸ್ಟಿಗೆ ಡೇಟ್ ಇತ್ತು ಅಂದರೆ, ಸೊ ಇಲ್ಲ ನಾನು 29th ಆಗ್ತೀನಿ, ಇಲ್ಲ ಅಂದರೆ 28th ಆಗ್ತೀನಿ. 2 ಡೇಸ್ ಡಿಫ್ರೆನ್ಸಲ್ಲಿ ಆಗ್ತೀನಿ 28 ಡೇಸ್ ಸೈಕಲ್ಲು. ಸೊ ಪರ್ಫೆಕ್ಟಾಗಿ ಹೋಗ್ತಾಯಿತ್ತು. ಇಲ್ಲಿ ಚಿಕ್ಕಮಂಗ್ಳೂರಿಗೆ ಬಂದಮೇಲೆ ಯಾಕೋ 2 ಡೇಸ್ ಇನ್ನೂ ಹಿಂದೆ ಆಗ್ತಿದ್ದೀನಿ. 28 ಡೇಸ್ ಸೈಕಲ್ ಇತ್ತಲ್ಲ, ಇವಾಗ 26 ಡೇಸಿಗೆ ಬಂದಿದೆ. ಸೊ ಇನ್ನೂ ಸ್ವಲ್ಪ ಅರ್ಲಿ ಆಗ್ತಾಯಿದ್ದೀನಿ. ಕರೆಕ್ಟಾಗಿ 4 ಡೇಸ್ ಮುಂಚೆ ಆಗ್ತಾಯಿದ್ದೀನಿ, 2 ತಿಂಗಳಿಂದ. ಫಸ್ಟ್ ಮಂತ್ ಏನೋ ಆಯ್ತು ಬಿಡು, ಅದೇನೋ ಇಂಬ್ಯಾಲೆನ್ಸ್ ಆಗಿರುತ್ತೆ, ಅಮ್ಮನ ಇಂಬ್ಯಾಲೆನ್ಸ್, ಅದಕ್ಕೆ ಸ್ವಲ್ಪ ಬೇಗ ಆದೆ ಅಂದ್ಕೊಂಡೆ. ಬಟ್ ಈ ಸಲ ಕರೆಕ್ಟಾಗಿ ಆ ಡೇಟಿಗೆ 4 ಡೇಸ್ ಹಿಂದೆ ಆದೆ. ಸೊ ಹಂಗೆ ಆಗ್ತಾಯಿದೆ. ನಾನು ಇವಾಗ ನೆಕ್ಸ್ಟ್ ಮಂತ್ ನಾವು ಟ್ರಿಪ್ ಪ್ಲ್ಯಾನ್ ಮಾಡಿರೋದ್ರಿಂದ ಕರೆಕ್ಟಾಗಿ ನಾನು ಟ್ರಿಪ್ಪಿಗೆ ಹೋಗೋ ದಿನಾನೇ ನನ್ನ ಪೀರಿಯಡ್ಸ್ ಡೇಟ್ ಬರುತ್ತೆ. ಸೊ ಈ ಪ್ರಕಾರ ಆದರೆ ಅದಕ್ಕೆ ನಾನು ಹೋಗ್ತಿರೋ ಪ್ಲೇಸಿಗೆ ಪೀರಿಯಡ್ಸ್ ಆದರೆ ಹೋದರೆ ವೇಸ್ಟ್, ಅದು ಏನೂ ಎಂಜಾಯ್ ಮಾಡೋಕ್ಕಾಗಲ್ಲ. ಸೊ ಅದೆಲ್ಲ ನಾನು ನಿಮಗೆ ನೆಕ್ಸ್ಟ್ ಹೇಳ್ತೀನಿ, ಎಲ್ಲ ಹೋಗ್ತಿದ್ದೀವಿ ಏನೋ ಅಂತ. ಎಲ್ಲ ಬುಕ್ ಮಾಡಿಬಿಟ್ಟಿದ್ದೀವಿ, ಅದಂತೂ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಅವಾಗ ತಲೆ ಕೆಟ್ಟೋಗ್ತಾಯಿತ್ತು ನನಗೆ, ಹೆಂಗಪ್ಪ ಇದು ಅಂತ. ಆವಾಗ ನೋಡೋಣ, ಧೈರ್ಯ ಮಾಡಿ ತರಿಸ್ಕೊಂಬೋಣ, ಈ ಮಂತ್ ಟ್ರೈ ಮಾಡೋಣ. ಸೊ ಅದು ಸಕ್ಸಸ್ ಆದರೆ ಆರಾಮಾಗೆ ಹೋಗ್ಬೋದು. ಆಬ್ವಿಯಸ್ಲಿ ಹೊರಗೆ ಹೋಗ್ತೀವಿ ಅಂದಮೇಲೆ ಸ್ವಿಮ್ಮಿಂಗ್ ಪೂಲ್ ಇರುತ್ತೆ, ಆಟಾಡೋಕ್ಕೆ ನೀರಿರುತ್ತೆ. ಅದೇ ಏನು ನಾವು ಆಟಾಡಿಲ್ಲ ಅಂದರೆ ಹೋಗಿನೂ ಏನು ಯೂಸ್, ಅಷ್ಟು ದುಡ್ಡು ಖರ್ಚು ಮಾಡ್ಕೊಳೋದು ನನಗೆ ಅನಿಸುತ್ತೆ. ಸೊ ಅದಕ್ಕೆ ಅದೇ ಅಂದಮೇಲೆ ತರಿಸ್ಕೊಂಡು ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ದೆ. ನಿಮಗೆ ಯಾವ್ದು ಇಷ್ಟ ಬೇಕು ಅದನ್ನು ಆರ್ಡ್ರ್ ಮಾಡ್ಕೊಳ್ಳಿ. ಅಕಸ್ಮಾತ್ ನಾನು ಯಾವುದು ಆರ್ಡ್ರ್ ಮಾಡಿದ್ದೀನಿ ಅಂದರೆ ನಿಮಗೆ ಬೇಕಂದರೆ ಇನ್ಸ್ಟಾಗ್ರಾಮಲ್ಲಿ ಹಾಕಿ. ಅದಕ್ಕೆ ನಾನು ಯಾವುದೇ ರೀತಿ ಯಾವ ಪ್ರಾಡಕ್ಟ್ ಏನೂ ಹೇಳ್ತಿಲ್ಲ, ಯಾವ ಬ್ರ್ಯಾಂಡ್ ಏನೂ ಹೇಳ್ತಿಲ್ಲ, ನನ್ನ ಎಕ್ಸ್ಪೀರಿಯೆನ್ಸ್ ನಿಮ್ಮ ಹತ್ರ ಹೇಳಬೇಕಂತ ಹೇಳ್ತಿದ್ದೀನಿ. ಸುಮಾರಷ್ಟು ವೀಡಿಯೋ ನೋಡಿದೆ ಗೈಸ್, ಕಮ್ಮಿ ಅಂದರೂ ಒಂದು 15-20 ವೀಡಿಯೋ ನೋಡಿದ್ದೀನಿ ಮಧ್ಯಾಹ್ನದಿಂದ. ನಾನು ಯೂಸ್ ಮಾಡಿದ್ಮೇಲೆ ನೋಡಿದ್ದೀನಿ. ನನ್ನ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಅಂತ ಹೇಳ್ತೀನಿ. ಸೊ ಅದನ್ನು ಫಸ್ಟ್ ನಾನು ಟ್ರೈ ಮಾಡಬೇಕಾದ್ರೆ ನನಗೆ 15 ಮಿನಿಟ್ಸ್ ಟೈಮ್ ತೊಗೊಂತು ಆಯಿತಾ. ನೆನ್ನೆ ಅದನ್ನು ಹಾಕ್ಕೊಂಡ್ರೂ ಅದು ಕರೆಕ್ಟಾಗಿ ಒಳಗಡೆ ಓಪನ್ ಆಗ್ತಿದೆಯೋ ಇಲ್ಲೋ ನಾನು ತೋರಿಸೋಣ ಅಂದರೆ, ನಾನು ಆಲ್ರೆಡಿ ಇವಾಗ ವೇರ್ ಮಾಡಿದ್ದೀನಿ, ನಾನು ಒಂದೇ ತರಿಸ್ಕೊಂಡಿದ್ದು. ಸೊ ನಿಮಗೆ ಹೆಂಗೆ ಹಾಕೋದು ಅದೆಲ್ಲ ನಿಮಗೆ ಅದಕ್ಕೆ ಅಂತ ಸಪ್ರೇಟ್ ವೀಡಿಯೋ ಮಾಡಿದ್ದಾರೆ, ಅದರಲ್ಲಿ ನೋಡ್ಬೋದು ನೀವು. ಆ ಥರ ಎಲ್ಲ ನೋಡ್ಕೊಂಡು ನಾನು ಆ ಇನ್ಸ್ಟ್ರಕ್ಷನ್ ಎಲ್ಲ ತೊಗೊಂಡು ಟ್ರೈ ಮಾಡಿದೆ. ಸೊ ಅದು ಕ್ಲೀನಾಗಿ ಹೋಗಿ ಲಾಕ್ ಆಗ್ತಿತ್ತು ಅನಿಸುತ್ತೆ, ಬಟ್ ನನಗೆ ಭಯ ಆಗ್ತಾಯಿತ್ತು. ಲೈಕ್ ಸ್ವಲ್ಪ ಹೊತ್ತಾದರೆ ಅದು ಕ್ಲೀನಾಗಿ ಹೋಗಿ ಆ ಒಂದು ನಮ್ಮ ವೆಜೈನದಲ್ಲಿ ಕೂರುತ್ತೆ. ಸೊ ಅದು ಪ್ರೊಸೆಸ್ ಹೆಂಗೆ ಅಂದರೆ ಫುಲ್ ಒಳಗೆ ಹೋಗುತ್ತಲ್ವ. ಸೊ ಅದು ನನಗೆ ಸಿಕ್ಕಾಪಟ್ಟೆ ಭಯ ಆಗ್ಬಿಡ್ತು, ಬರುತ್ತೋ ಇಲ್ಲೋ ಆಚೆ, ಆಮೇಲೆ ಆಚೆ ತೆಗಿಯೋಕ್ಕಾಗುತ್ತೋ ಇಲ್ಲೋ ಅಂತಾರೆಲ್ಲ. ಸ್ವಲ್ಪ ಎಷ್ಟೇ ನೀವು ವೀಡಿಯೋ ನೋಡಿರಿ, ಏನೇ ಆಗಿರಿ, ನನಗೆ ಅದೊಂದು ಕ್ಷಣಕ್ಕೆ ಭಯ ಆಯಿತು. ಆಮೇಲೆ ರಿಮೂವ್ ಮಾಡ್ತಿದ್ದೆ, ಹಾಕ್ಕೊತಿದ್ದೆ, ಇದೇ ಆಗೋಯ್ತು ಒಂದು 15-30 ಮಿನಿಟ್ಸು. ಆಮೇಲೆ ಇದು ನಾನು ಹಾನೆಸ್ಟಾಗಿ ಹೇಳ್ತಿರೋದಕ್ಕೆಲ್ಲ ಓಪನ್ನಾಗಿ ಹೇಳ್ತಾ ಇದ್ದೀನಿ. ನಿಮಗೆ ಯಾರಿಗಾದರೂ ಇದು ನೋಡೋಕ್ಕೆ ಇಷ್ಟ ಇಲ್ಲ, ಅನ್ಕಂಫರ್ಟಬಲ್ ಅನ್ಸಿದ್ರೆ ಸ್ಕಿಪ್ ಮಾಡಿ ಆಯಿತಾ.
ಸೊ ಮಾಡಿದೆ, ಈ ಥರ ಆಯಿತು. ಆಮೇಲೆ ಬಿಟ್ಬಿಟ್ಟೆ, ಬೇಡ ಇದ್ರ ಸಹವಾಸ ಅಂದ್ಕೊಂಡೆ ಬಿಟ್ಟೆ. ಅಂದರೆ ಸಹವಾಸ ಅಂದರೆ ನನಗೇನು ಹೆದರಿಕೆ ಆ ಥರ ಅಲ್ಲ. ಸೊ ಸುಮ್ಮನೆ ನನಗೆ ಇದು ಯೂಸ್ ಮಾಡೋಕ್ಕೆ ಬರ್ತಿಲ್ಲ, ಮೇ ಬಿ ಸೈಜ್ ಆಗ್ತಿಲ್ಲ ಅನಿಸುತ್ತೆ ನನಗೆ, ಇನ್ನೂ ಚಿಕ್ಕ ಸೈಜ್ ತೊಗೋಬೇಕಾ ಅನ್ನೋ ಥರ ಎಲ್ಲ ಯೋಚನೆ ಮಾಡಿದೆ. ಬಟ್ ಸೈಜ್ ನಾನು ತೊಗೊಂಡಿರೋದು ಎಮ್ಮು. ಇನ್ನು ಮದುವೆ ಆಗದೇ ಇರೋರು ಎಸ್ ಸೈಜ್ ತೊಗೊಂಡ್ರೆ ಒಳ್ಳೆಯದು. ಮತ್ತು ಅವರಿಗೆ ಸ್ವಲ್ಪ ಯೂಸ್ ಮಾಡೋಕ್ಕೆ ಸ್ವಲ್ಪ ಚೂರು ಕಷ್ಟ ಅನಿಸ್ಬೋದು. ಮದುವೆ ಆದವರಿಗೆ ಮತ್ತು ಒಂದು ಮಗು ಆದವರಿಗೆ ಯೂಸ್ ಮಾಡೋಕ್ಕೆ ತುಂಬಾ ಈಸಿ ಇದು, ಆಯಿತಾ. ಫಸ್ಟ್ ಡೇ ಎಕ್ಸ್ಪೀರಿಯೆನ್ಸ್ ಹಂಗಾಯಿತು. ಸೊ ನಾನು ಎಮ್ ಸೈಜ್ ತೊಗೊಂಡಿದ್ದೆ. ಸಿ ಸೆಕ್ಷನ್ನಲ್ಲಿ ಯಾರಿಗೆ ಮದುವೆ ಆಗಿದೆ, 18 ಇಯರ್ಸ್ ಆಗಿದೆ ಮತ್ತು ಸಿ ಸೆಕ್ಷನ್ ಥ್ರೂ ನಿಮಗೆ ಡೆಲಿವರಿ ಆಗಿದೆ ಅನ್ನೋರು ಎಮ್ ಸೈಜ್ ಪರ್ಫೆಕ್ಟ್ ಅಂತ ಇತ್ತು. ಸೊ ನಾನು ಕೆಲವೊಂದು ವೀಡಿಯೋಸು ಮತ್ತು ಅದ್ರ ಮೇಲೆ ತೊಗೋಬೇಕಾದ್ರೆ ಆರ್ಡ್ರ್ ಮಾಡ್ಬೇಕಾದ್ರೆ ಎಲ್ಲ ತೋರಿಸೋ ಸೈಜ್ ಯಾವ್ದ್ಯಾವ್ದಕ್ಕೆ ಹೆಂಗೆ ಅಂತ ಅದ್ರ ಥರನೇ ಎಮ್ ತರಿಸ್ಕೊಂಡೆ. ಸೊ ಎಮ್ ತರಿಸ್ಕೊಂಡು ಯೂಸ್ ಮಾಡಿದಾಗ ಫಸ್ಟ್ ಡೇ ಆ ಥರ ಆಯಿತು. ಸೆಕೆಂಡ್ ಡೇ ಇಲ್ಲ ಇದು ಬಿಟ್ಟರೆ ಹಿಂಗೆ ಆಗಲ್ಲ ಅಂತ ಇನ್ನೂ ಸ್ವಲ್ಪ ವೀಡಿಯೋಸ್ಗಳನ್ನ ನೋಡಿ ಬೇರೆ ಬೇರೆ ಇದರಲ್ಲಿ ಟ್ರೈ ಮಾಡಿ ನಾನು ಇನ್ಸರ್ಟ್ ಮಾಡಿಕೊಂಡೆ. ನೋಡೋಣ ಇದು ನನಗೆ ಏನಂದರೆ ಅದು ಒಳಗೋಗಿ ಓಪನ್ ಆಗ್ತಾ ಇದೆಯೋ ಇಲ್ಲೋ ಅನ್ನೋದು ನನಗೆ ಒಂದಿದಿತ್ತು. ಸೊ ಓಪನ್ ಆದರೆ ಮಾತ್ರ ನಿಮಗೆ ಏನೂ ಲೀಕೇಜ್ ಕಾಣಿಸಲ್ಲ, ಕಂಫರ್ಟಬಲ್ ಇರುತ್ತೆ, ನಿಮಗೆ ಏನೂ ಗೊತ್ತೇ ಆಗಲ್ಲ. ಲೈಕ್ ನನಗೆ ಅದು ಮಧ್ಯಾಹ್ನದಿಂದ ಯೂಸ್ ಮಾಡ್ತೀನಿ, ಬರೀ ಅರ್ಧ ದಿನ ಎಕ್ಸ್ಪೀರಿಯೆನ್ಸ್ ಹೇಳ್ತಾ ಇರೋದು ನಾನು. ಸೊ ಲಿಟ್ರಲಿ ನನಗೆ ಪಿರಿಯಡ್ಸ್ ಆಗಿದೆ ಅನ್ನೋದೇ ಮರ್ತುಬಿಟ್ಟಿದ್ದೀನಿ ನಾನು. ಚೂರು ಗೊತ್ತಾಗ್ತಾ ಇಲ್ಲ. ಲೈಕ್ ಗೊತ್ತಾಗ್ತಿದೆ ನನಗೆ, ಲೈಕ್ ಇವಾಗ ನಮಗೆ ಬ್ಲೀಡ್ ಆಗೋದು ಗೊತ್ತಾಗುತ್ತಲ್ಲ, ಅದು ಗೊತ್ತಾಗ್ತಿದೆ. ಬಟ್ ಒಂಚೂರು ಲೀಕೇಜ್ ಇಲ್ಲ, ಒಂಚೂರು ಪರ್ಫೆಕ್ಟಾಗಿ ಒಳಗೋಗಿ ನನಗೆ ಅದು ಯಾವ ಪ್ಲೇಸ್ಮೆಂಟ್ ಆಗಿದೆ. ಸೊ ಅಷ್ಟೇ, ಅದು ನಮಗೆ ನಾವು ಹೆಂಗೆ ರೆಗ್ಯುಲರಾಗಿ ಪ್ಯಾಡ್ಸ್ನ ಚೇಂಜ್ ಮಾಡ್ತೀವಲ್ಲ ಅದೇ ಥರನೇ ಮತ್ತೆ ಹಿಂಗೆ ರಿಮೂವ್ ಮಾಡಿಬಿಟ್ಟು ಹಿಂಗೆ ಅದ್ರ ಟಿಪ್ಪಿನ ಹಿಂಗೆ ಇಚ್ಚಿಟ್ಬಿಟ್ಟು ಹಿಂಗೆ ತೆಗೆದ್ಬಿಟ್ಟು ನಾವು ಅದನ್ನೇನು ಆ ಬ್ಲಡ್ ಏನು ಬಂದಿರುತ್ತೆ ಅದನ್ನು ಡಿಸ್ಪೋಸ್ ಮಾಡಿ ಅದನ್ನು ಮತ್ತೆ ಸ್ವಲ್ಪ ಹಾಗೆ ವಾಶ್ ಮಾಡಿಬಿಟ್ಟು ಮತ್ತೆ ಅದೇ ಥರನೇ ಹಾಕ್ಕೊಳ್ಳೋದು. ಸೇಮ್ ನಾವು ಪಿರಿಯಡ್ಸ್ ಆದಾಗ ಏನು ಪ್ಯಾಡ್ಸ್ನ ಚೇಂಜ್ ಮಾಡ್ತೀವಿ, ಇದು 5 ಅವರ್ಸ್ಗೆ ನಿಮ್ಮದು ಫ್ಲೋ ನೋಡ್ಕೊಂಡು ನೀವು ಚೇಂಜ್ ಮಾಡ್ಕೋಬೋದು. ನಂದು ಇದು ಫಸ್ಟ್ ಡೇ ಎಕ್ಸ್ಪೀರಿಯೆನ್ಸು. ಅಂದರೆ ಮೊದಲನೇ ದಿನ ಹಾಕ್ಕೊಂಡಿದ್ದು ಬಟ್ ನೆನ್ನೆ ಟ್ರೈ ಮಾಡಿದಾಗ ನಿಜವಾಗ್ಲೂ ಕಷ್ಟ ಅನಿಸ್ತು. ಬಟ್ ಸೆಕೆಂಡ್ ಡೇ ಇವತ್ತಿಗೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ನನಗಿದು ಫಸ್ಟ್ ಡೇ ಆಗಿರೋದ್ರಿಂದ ಗೊತ್ತಿಲ್ಲ, ಇವಾಗ ನೆಕ್ಸ್ಟ್ ಪೀರಿಯಡ್ಸಲ್ಲಿ ನನಗೆ ಏನಾದ್ರು ಅದು ಸರಿಯಾಗಿ ನನಗೆ ಹಾಕ್ಕೊಳಕ್ಕೆ ಬರದೆ ಏನಾದ್ರು ಆದರೆ ಅದನ್ನು ಹೇಳ್ಕೊತೀನಿ ನಿಮ್ಮ ಹತ್ರ. ಸೊ ಬಟ್ ಇವತ್ತಿಗೆ ನನ್ನ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿದೆ. ಇದು ನನಗೆ ಚೆನ್ನಾಗೇ ಅಭ್ಯಾಸ ಆಗಿಬಿಡ್ತು ಅಂದರೆ. ಸೊ ನಾನು ಪ್ಯಾಡ್ಸ್ ಸವಸಕ್ಕೆ ಹೋಗಲ್ಲ ನಂಗೆ, ಯಾಕೆಂದರೆ ಫಸ್ಟ್ ಡೇ ಅಷ್ಟೊಂದು ಇರಲ್ಲ ಫ್ಲೋ, ಸೆಕೆಂಡ್ ಡೇ ಥರ್ಡ್ ಡೇ ಜಾಸ್ತಿ ಇರುತ್ತೆ. ಸೊ ಅವತ್ತು ನನಗೆ ಸಿಕ್ಕಾಪಟ್ಟೆ ಹಿಂಸೆ, ಜೊತೆಗೆ ರ್ಯಾಷಸ್ ಅನ್ನೋದು ಜಾಸ್ತಿ ಆಗ್ಬಿಡುತ್ತೆ. ಸೊ ಅದಕ್ಕೊಂದು 2-3 ಕ್ರೀಮ್ ಹಚ್ಕೋ, ರ್ಯಾಷಸ್ ತುಂಬ ಆಗ್ಬಿಡುತ್ತೆ ನನಗೆ. ಸೊ ಇವತ್ತಂತೂ ಎಷ್ಟು ಆರಾಮಾಗಿದ್ದೀನಿ ಅಂದರೆ ನಂದು ಪಿರಿಯಡ್ಸ್ ಮುಗಿಸಿ ನೆಕ್ಸ್ಟ್ ಡೇ ಆರಾಮಾಗಿರ್ತೀವಲ್ಲ ಆ ಥರನೇ ಫೀಲ್ ಆಗ್ತಿದೆ ಇವತ್ತು ಥರ್ಡ್ ಡೇ ನನಗೆ. ಸೊ ನೈಸ್ ಎಕ್ಸ್ಪೀರಿಯೆನ್ಸ್. ನೀವು ಕೂಡ ಟ್ರೈ ಮಾಡಿರ್ತೀರ, ತುಂಬ ಜನ ಇವಾಗ ನೋಡೋದ್ರಲ್ಲಿ ಒಂದು 100 ಜನದಲ್ಲಿ ಒಬ್ಬರಾದರೂ ಟ್ರೈ ಮಾಡಿರ್ತೀರ. ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಫಸ್ಟ್ ಡೇ, ಆಮೇಲೆ ಟ್ರೈ ಮಾಡಿ ಬೇಡಪ್ಪ ಇದ್ರ ಸವಾಸ ಅಂತ ಬಿಟ್ಟಿದ್ಯಾ, ಅಥವಾ ಟ್ರೈ ಮಾಡಿನೂ ಸರಿ ಆಗುತ್ತೆ. ಕೆಲವ್ರಿಗೆ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಸೈಜ್ ಪ್ರಾಬ್ಲಮ್ ಆಗುತ್ತೆ. ಫಸ್ಟ್ ಟ್ರೈಯಲ್ಲಿ ಎಲ್ಲರಿಗೂ ಸರಿ ಆಗಲ್ಲ. ಸೊ ನನಗೂ ಗೊತ್ತಿಲ್ಲ ಇನ್ನು, ನನಗೆ ಕರೆಕ್ಟಾಗಿ ಗೊತ್ತಿದೆ ಏನೂ ಲೀಕೇಜ್ ಇಲ್ಲ. ಸೊ ದಟ್ ನಾನು ಅಂದ್ಕೊತಾ ಇದ್ದೀನಿ ನನಗೆ ಸೈಜ್ ಪರ್ಫೆಕ್ಟ್ ಆಗಿದೆ, ಎಲ್ಲ ಸರಿ ಇದೆ ಅಂತ. ಮತ್ತೇನೂ ಡಿಸ್ಕಂಫರ್ಟ್ ಇರಲ್ಲ, ನಿಮಗೆ ಹಾಕ್ಕೊಂಡಿದ್ದೀರಾ ಅಂತಲೇ ಗೊತ್ತಾಗಲ್ಲ ಅದು. ಸೊ ಭಯ ಪಡ್ಕೋಬೇಡಿ, ಧೈರ್ಯ ಭಯ ಆಗುತ್ತೆ. ನಾನೇ ಹೇಳ್ತೀನಿ, ನಾನು ವೀಡಿಯೋ ಮಾಡ್ತಿರೋಳೆ ಹೇಳ್ತೇನೆ ನನಗೆ ಭಯ ಆಗಿತ್ತು. ಬಟ್ ಅದನ್ನೇ ನೀವು ಕ್ಯಾರಿ ಮಾಡ್ಕೊಂಡು ಹೋಗ್ಬೇಡಿ, ಭಯ ಆಗ್ತಿದೆ ಇದು ಹಾಕ್ಕೊಳಕ್ಕಾಗಲ್ಲ ಬಿಡು ಅಂತ. ಬಟ್ ಟ್ರೈ ಮಾಡಿ, ಒಂದ್ಸಲಿ ಟ್ರೈ ಮಾಡಿ, 2 ದಿವಸ ಟ್ರೈ ಮಾಡಿ, 3 ದಿವಸನೂ ಟ್ರೈ, ನೀವು ಪಿರಿಯಡ್ಸ್ ಆಗೋ ತನಕ ಮುಗಿಯೋ ತನಕನೂ ಟ್ರೈ ಮಾಡಿ. ಒಂದಲ್ಲ ಒಂದು ದಿವಸ ನಿಮ್ಗೆ ಕರೆಕ್ಟಾಗಿ ಅದು ಮೆಥಡ್ ಗೊತ್ತಾಗುತ್ತೆ. ಸೊ ನಿಜವಾಗ್ಲೂ ಲೈಫ್ ಸೇವರ್ ಅಂತಲೇ ಹೇಳ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು. ಸೊ ಇವಾಗ ನೆಕ್ಸ್ಟು ಟ್ರಿಪ್ಪಿಗೆ ಹೋದಾಗ ನಾನು ಪಿರಿಯಡ್ಸ್ ಆದ್ರೂ ಇದನ್ನು ಕ್ಯಾರಿ ಮಾಡಿರ್ತೀನಿ, ಆರಾಮಾಗಿ ನೀವು 5 ವರ್ಷ ತನಕ ಯೂಸ್ ಮಾಡ್ಬೋದಂತೆ. ಕ್ಲೀನಾಗೆ ಮೇಂಟೈನ್ ಮಾಡಿದ್ರೆ, ಹೈಜಿನ್ನ ಕ್ಲೀನಾಗಿ ಮೇಂಟೈನ್ ಮಾಡಬೇಕು. ಎವ್ರಿ ಪಿರಿಯಡ್ಸ್ ಆಗಿ ನಿಮ್ಮ 5 ಡೇಸ್ ಏನು ಯೂಸ್ ಮಾಡಿರ್ತಿಲ್ಲ ಅದಾದಮೇಲೆ ಸ್ಟೆರಿಲೈಸ್ ಮಾಡಬೇಕು. ಬಿಸಿನೀರಲ್ಲಿ ಚೆನ್ನಾಗಿ ಅದು 1-2 ನಿಮಿಷ ಕುದಿಸಿ ಅವ್ರೊಂದು ಪೌಚ್ ಕೊಟ್ಟಿರ್ತಾರೆ, ಆ ಪೌಚಲ್ಲಿ ಹಾಕ್ಬಿಟ್ಟು ಇಟ್ಕೊಂಡ್ರೆ ನೀವು ಆರಾಮಾಗಿ 5ರಿಂದ 7 ವರ್ಷ ತನಕ ಯೂಸ್ ಮಾಡ್ಬೋದು ಅಂತಿದೆ. ಜಸ್ಟ್ ನಾನು ಆರ್ಡ್ರ್ ಮಾಡಿದ್ದು ಅರೌಂಡ್ 250 to 300 ಒಳಗೆ ಇದೆ. ಪ್ರೈಮಲ್ಲಿ ಮಾಡಿದ್ದು, ಅಮೆಝಾನಲ್ಲಿ ಮಾಡಿದ್ದು. ಸೊ ನಿಮ್ಗೆ ಯಾವ್ದು ಇಷ್ಟನೋ ಇಲ್ಲ ಮೆಡಿಕಲ್ ಶಾಪಿಗೆ ಹೋಗಿ ತೊಗೊಳ್ಳಿ, ಯಾವುದಾದ್ರೂ ತೊಗೊಳ್ಳಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಚೆನ್ನಾಗಾಗಿದೆ. ನೋಡೋಣ ಹೆಂಗೆ ಏನು
ಎಕ್ಸ್ಪೀರಿಯನ್ಸ್ ನೆಕ್ಸ್ಟ್ ಮಂತ್ಗಳಲ್ಲಿ ಅಂತ ಹೇಳ್ತೀನಿ. ಇವಾಗ ನೆಕ್ಸ್ಟ್ ಆರಾಮಾಗಿ ನಾನು ಹೋದರೆ ಬೀಚಲ್ಲಿ ಆಟಾಡ್ಬೋದು, ಸ್ವಿಮ್ಮಿಂಗ್ ಪೂಲಲ್ಲಿ ಆಟಾಡ್ಬೋದು. ಈ ತಲೆನೋವೇ ಇರಲ್ಲ ನನಗೆ ಅಂತ ಅನಿಸುತ್ತೆ. ಬಟ್ ಮತ್ತೆ ನೀವು ದಪ್ಪ ಇದ್ದೀರಾ, ಕುಳ್ಳುಕಿದ್ದೀರಾ, ಹೈಟ್ ಇದ್ದೀರಾ, ತೆಳ್ಳಗಿದ್ದೀರಾ ಆ ಥರ ಮ್ಯಾಟ್ರ್ ಆಗಲ್ಲ ಸೈಜ್ ಇದು. ನಿಮ್ಮ ವೆಜೈನಾ ಸೈಜ್ ಮ್ಯಾಟ್ರ್ ಆಗುತ್ತೆ. ಸೊ ದಟ್ ನೀವು ಟೀನೇಜಲ್ಲಿ ಇದ್ದೀರಾ ಅಂದರೆ ಅದೇ ಸ್ವಲ್ಪ ಅದು ಯೂಸ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಮದುವೆ ಆಗಿ ಒಂದು ಮಗು ಆಗಿದೆ, ಇಲ್ಲ ಮದುವೆ ಆದವ್ರಿಗೆ ಸ್ವಲ್ಪ ಈಸಿಲಿ ನೀವು ವೇರ್ ಮಾಡ್ಬೋದು. ಸೊ ನನ್ನ ಎಕ್ಸ್ಪೀರಿಯೆನ್ಸ್ ಇದು. ಯಾಕೆಂದರೆ ಇದು ಸೇಮ್ ಟು ಸೇಮ್ ನನ್ನ ಕಸಿನ್, ನನ್ನ ತಂಗಿ ಕೂಡ ತೊಗೊಂಡಿದ್ಲು, ಎಸ್ ಸೈಜ್ ತೊಗೊಂಡಿದ್ಲು. ಬಟ್ ಅವಳಿಗೆ ವೇರ್ ಮಾಡೋಕ್ಕೆ ತುಂಬಾ ಕಷ್ಟ ಆಯಿತು. ಸೊ ಎಸ್ ಸೈಜ್ ಆಯಿತಾ. ಕೆಲವರಿಗೆ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಸೊ ಅವಳು ಟ್ರೈ ಮಾಡಿದಾಗ ಅವಳು ಹಂಗೆ ಹೇಳ್ದಾಗಲೇ ಇವೆಲ್ಲ ನಮಗೆ ವರ್ಕೌಟ್ ಆಗಲ್ಲ ಬಿಡು ಅಂತ ಅಂದ್ಕೊಂಡವಳು ನಾನೇ. ಸೊ ಅದಾದಮೇಲೆ ನನಗೆ ಎಕ್ಸ್ಪೀರಿಯೆನ್ಸ್ ಆದಾಗ ಚೆನ್ನಾಗಿ ಅನ್ನಿಸ್ತು. ಸೊ ತುಂಬ ಚೆನ್ನಾಗಿ ಅಂದ್ಕೊಂಡಿರ್ತೀರ, ಚೇಂಜ್ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದು. ಪ್ಯಾಡ್ಸಿಂದ ಮೆನ್ಸ್ಟ್ರುವಲ್ ಕಪ್ಪಿಗೆ ಬನ್ನಿ. ಸೊ ಇದರಲ್ಲಿ ಇನ್ನೊಂದೇನೆಂದರೆ ಕಾಪರ್ ಟೀ ಹಾಕ್ಕೊಂಡವರು ಯೂಸ್ ಮಾಡೋದು ಸ್ವಲ್ಪ ಕಷ್ಟ ಅಂತ ಹೇಳ್ತಾರೆ. ಯಾಕೆ ಅಂದರೆ ಕಾಪರ್ ಟೀ ಹಾಕಬೇಕಾದ್ರೆ ನಿಮಗೆ ಈ ಶುದ್ಧ ಥ್ರೆಡ್ ಬಿಟ್ಟಿರ್ತಾರೆ ವೆಜೈನದೊಳಗೆ. ಅದು ನೆಕ್ಸ್ಟ್ ನೀವು ಸಾಕು ಕಾಪರ್ ಟೀ ಅಂತ ತೆಗೆಸ್ಕೊಳಕ್ಕೆ ಹೋಗ್ತಿರಲ್ಲ, ಆವಾಗ ತೆಗಿಯೋಕ್ಕೆ ಈಸಿ ಆಗಲಿ ಅಂತ ಅವ್ರು ನಮ್ಮ ಬಾಡಿಯಲ್ಲಿ ಒಂದು ದಾರ ಉದ್ದಕ್ಕೆ ಬಿಟ್ಟಿರ್ತಾರೆ ಕಾಪರ್ ಟೀಯಿಂದ. ಸೊ ಅದು ಉದ್ದಕ್ಕೆ ಬಿಟ್ಟಾಗ ನೀವೇನಾದರೂ ಇದು ಮೆನ್ಸ್ಟ್ರುವಲ್ ಕಪ್ ಹಾಕ್ಕೊಂಡು ತೆಗಿಬೇಕಾದ್ರೆ ಆ ದಾರ ಜೊತೆಗೆ ದಾರಕ್ಕೆ ಏನಾದರೂ ನಿಮ್ಮ ಕೈ ಸಿಕ್ಕಿ, ಸೊ ಈ ಥರ ಇಲ್ಲ ಮೆನ್ಸ್ಟ್ರುವಲ್ ಕಪ್ಪಿಗೆ ಆ ದಾರ ಸಿಗಾಕೊಂಡು ತೆಗಿಬೇಕಾದ್ರೆ ಸ್ವಲ್ಪ ನೀವು ಪುಲ್ ಮಾಡಿದರೆ ಅಲ್ಲಿ ಕಾಪರ್ ಟೀಗೆ ಸ್ವಲ್ಪ ಏನಂತೀರ ಅದು ಪ್ಲೇಸ್ ಮಾಡಿದ್ರೆ ಸ್ವಲ್ಪ ಅದು ಅದಲು ಬದಲು ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಕಾಪರ್ ಟೀ ಇರೋರು ಸ್ವಲ್ಪ ಕಮ್ಮಿ ಯೂಸ್ ಮಾಡೋದಿದು. ಬಟ್ ಕಾಪರ್ ಟೀ ಬಿಟ್ಟು ನಾರ್ಮಲ್ ಆಗಿದ್ದೀರಾ ನೀವು, ಕಾಪರ್ ಟೀ ಹಾಕ್ಸ್ಕೊಂಡಿಲ್ಲ ಅಂದರೆ ಖಂಡಿತವಾಗ್ಲೂ ಯೂಸ್ ಮಾಡಿ, ಟ್ರೈ ಮಾಡಿ. ಯೂಸ್ ಮಾಡಿಲ್ಲ ಅಂದರೂ ಟ್ರೈ ಮಾಡಿರೂ ನನಗೆ ಸೆಟ್ಟೇ ಆಗ್ತಿಲ್ಲ ಅಂದಾಗ ಬಿಡಿ. ಸೊ ಮಾಡಬೇಕಾದ್ರೂ ಭಯ ಆಗುತ್ತೆ ಅಂತ ಬಿಡಬೇಡಿ, ಟ್ರೈ ಮಾಡಿ. ಇದು ನನ್ನ ಪರ್ಸ್ನಲ್ ರೆಕಮೆಂಡೇಷನ್. ಸೊ ಮಾಡಿ ಎಲ್ಲರೂ. ಅದಕ್ಕೋಸ್ಕರನೇ ಇವತ್ತಿಷ್ಟು ಲಾಂಗ್ ಆದರೂ ಪರವಾಗಿಲ್ಲ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೊಳ್ಳೋಣ ಅಂತ ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ. ಸೊ ನನಗಂತೂ ಸಿಕ್ಕಾಪಟ್ಟೆ ಫ್ರೀಯಾಗಿ ಫೀಲ್ ಆಗ್ತಾಯಿದೆ. ಸೊ ಅದನ್ನು ಹೇಳೋಕ್ಕಾಗಲ್ಲ. ಸೊ ಅಷ್ಟೇ ಗೈಸ್, ಬನ್ನಿ ವ್ಲಾಗ್ನ ಆದರೆ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇದೆ ಆಲ್ಮೋಸ್ಟ್ 13 ಮಿನಿಟ್ಸ್ ತನಕ ಆಗ್ತಾಯಿದೆ. ನನಗೂ ಹುಷಾರಿರಲಿಲ್ಲ, ಕೆಮ್ಮು ಶೀತ ಎಲ್ಲರಿಗೂ ಅದೇ ಇದಾಗ್ಬಿಟ್ಟಿದೆ. ಸೊ ಸ್ವಲ್ಪ ದಪ್ಪ ಆಗಿದ್ದೀನಿ ನಾನು, ಸ್ವಲ್ಪ ಏನು ಜಾಸ್ತಿನೇ ಆಗಿದ್ದೀನಿ. ಎಲ್ಲರೂ ಏನಕ್ಕೂ ಇಷ್ಟು ದಪ್ಪ ಹೋಗ್ತಾ ಇದೆಯಾ ಅಂತ ಕೇಳ್ತಾಯಿದ್ರು. ಸೊ ಊರಿಗೆ ಹೋದಾಗ ಮೊನ್ನೆ ಫ್ರಮ್ ಮಾರ್ಚಿಂದ ಸ್ವಲ್ಪ ಡಯಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅದೆಷ್ಟರ ಮಟ್ಟಿಗೆ ನನಗೆ ಗೊತ್ತಿಲ್ಲ. ಸೊ ಲೈಕ್ ಡಯಟ್ ಮೀನ್ಸ್ ಹೆಂಗೆ ಅಂದರೆ ನನಗೆ ಈ ಜಿಮ್ಮಿಗೆ ಹೋಗಿ ವರ್ಕೌಟ್ಸ್ ಮಾಡೋದೆಲ್ಲ ಇಷ್ಟ ಆಗಲ್ಲ. ಸೊ ಅದಿಲ್ದಂಗೆ ಹೆಂಗೆ ಸಣ್ಣ ಆಗೋದು ನನಗೆ ಗೊತ್ತಿಲ್ಲ. ಬಟ್ ಅದೇ ಊಟದಲ್ಲಿ ತುಂಬ ಬಾಯಿ ಕಟ್ಟಬೇಕು ಅಂದ್ಕೊಂಡಿದ್ದೀವಿ. ಸೊ ಈ ಕರ್ದಿದ್ದ ಐಟಮ್ ಅಂದರೆ ನಂಗೆ ತುಂಬ ಇಷ್ಟ, ಅದನ್ನೆಲ್ಲ ಕಟ್ ಆಫ್ ಮಾಡಬೇಕೀಗ ಅಂತ ಅಂದ್ಕೊಂಡಿದ್ದೀನಿ. ಚೇಂಜ್ ಆಗಬೇಕು. ಬಟ್ ಕೆಲವು ಸಲ ಅನಿಸುತ್ತೆ ಇದು ಎಷ್ಟು ಚೆನ್ನಾಗಿ ನಾವು ಇವಾಗ ಕೆಲವರು ಎಷ್ಟು ಚೆನ್ನಾಗಿ ಬಾಡಿನ ಸೆಟ್ ಮಾಡ್ಕೊಂಡಿರ್ತಾರೆ, ಸಣ್ಣ ಆಗಿರ್ತಾರೆ, ಫಿಟ್ ಆಗಿರ್ತಾರೆ, ಸಡನ್ನಾಗಿ ಪ್ರೆಗ್ನೆನ್ಸಿ ಆಗಿಬಿಡ್ತಾರೆ, ಮತ್ತೆ ದಪ್ಪ ಆಗೋದು, ಬಾಡಿ ಬರೋದು ಅದೆಲ್ಲ ಆಗುತ್ತೆ. ಇಲ್ಲ ಸಣ್ಣ ಆಗ್ತಾರೆ, ದಪ್ಪ ಆಗ್ತಾರೆ ಆ ಥರ. ಬಟ್ ನಂದು ಇನ್ನು ಸೆಕೆಂಡ್ ಪ್ರೆಗ್ನೆನ್ಸಿ ಸದ್ಯಕ್ಕೆ ಪ್ಲ್ಯಾನ್ ಇಲ್ಲ. ಸೊ ಗೊತ್ತಿಲ್ಲ ಪ್ಲ್ಯಾನ್ ಇದೆಯೋ ಇಲ್ಲೋ ಅದು ಗೊತ್ತಿಲ್ಲ ನಮಗೆ. ಅಂದರೆ ಸುಮ್ಮನೆ ಅನ್ಪ್ಲ್ಯಾನ್ಡ್ ಅಂತೂ ಆಗಲ್ಲ. ಸೊ ನಾನಂತೂ ಇನ್ನು ಸೆಕೆಂಡ್ ಪ್ರೆಗ್ನೆನ್ಸಿಗೆ ಪ್ರಿಪೇರ್ ಆಗೂ ಇಲ್ಲ, ನನ್ನ ಮೈಂಡ್ ರೆಡಿನೂ ಇಲ್ಲ ಅದಕ್ಕೆ. ಸೊ ಅದಕ್ಕೋಸ್ಕರ ಅಲ್ಲಿ ತನಕ ನಾನೇನು ಅಂದ್ಕೊಂಡಿದ್ದೆ, ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ನಂದು ಡಯಟು ಪಯಟು ಅದು ಸ್ವಲ್ಪ ಬಾಡಿ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ ಅಂದ್ಕೊಂಡಿದ್ದೆ. ಬಟ್ ಈಗೀಗ ನನಗೆ ಯಾಕೋ ದಪ್ಪ ಆಗಿದ್ದೀನಿ ಅನ್ನಿಸ್ತಾ ಇದೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಸಣ್ಣ ಆಗೋಣ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿ ತನಕ ಕಾಯ್ಕೊಂಡು ಕೂತ್ರೆ ಇನ್ನು ದಪ್ಪ ಆಗ್ಬಿಡ್ತೀನಿ ಅಂತ ಭಯ ಆಗ್ತಾಯಿದೆ. ಬಟ್ ಆದರೂ ನಾನು ವೇರ್ ಮಾಡೋ ಸೈಜ್ ಎಲ್ಲ ಎಸ್ಸು ಎಮ್ಮು ಅಷ್ಟೇ. ನನಗೆ ಈ ಪಾರ್ಟ್ ಇದೆ ನೋಡಿ, ಈ ಪಾರ್ಟ್ ದಪ್ಪ, ಮತ್ತು ಮುಖ ಈ ಪಾರ್ಟ್ ದಪ್ಪ ಅಷ್ಟೇ. ಅದು ಬಿಟ್ಟರೆ ನನಗೆ ಬಾಡಿಯಲ್ಲಿ ಏನೂ ನಾನು ದಪ್ಪ ಆಗಿಲ್ಲ. ಇದು ಸ್ಲೀವ್ಲೆಸ್ ಹಾಕ್ಕೊಂಡಾಗ ಅದಕ್ಕೆ ದಪ್ಪ ಕಾಣಿಸ್ತೀನಿ. ಬಟ್ ನಾನು ಇವತ್ತಿಗೂ ವೇರ್ ಮಾಡೋದು ಎಸ್ ಸೈಜು ಇಲ್ಲ ಎಮ್ ಸೈಜು. ಸೊ ಜನಕ್ಕೆ ಅದು ಹೇಳಿದ್ರು ನಂಬೋದಿಲ್ಲ, ಏನು ಮಾಡೋಣ. ಸೊ ಈ ಥರ ಅಷ್ಟೇ. ಸೊ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಇನ್ನೊಂದು ವ್ಲಾಗಲ್ಲೇ ಸಿಗ್ತೀನಿ. ಸೊ ನಮ್ಮದು ಮೊನ್ನೆ ಹಾಕಿ ಟಾಪ್ ಬಗ್ಗೆ ಸಿಕ್ಕಾಬಟ್ಟೆ ಎನ್ಕ್ವೈರಿ ಬಂದಿದೆ. ನಾನು ಅದ್ರ ಬಗ್ಗೆ ವೀಡಿಯೋ ಮಾಡಿಲ್ಲ, ಯಾಕೆ ಅಂದರೆ ಈಗ ಅದು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ಸೊ ಕೆಲವರಿಗೆ ಅದು ಪ್ರೈಸ್ ಜಾಸ್ತಿ ಅನ್ನಿಸ್ತಾ ಇರ್ಬೋದು. ಬಟ್ ಅದು ಪ್ಯೂರ್ ರಾ ಸಿಲ್ಕಲ್ಲಿ ಮಾಡಿಸೋದು. ಲೈಕ್ ನೀವು ಅದು ಹಾಕ್ಕೊಂಡಾಗೆ ಡೈರೆಕ್ಟಾಗಿ ನೋಡಿದಾಗಲೇ ನಿಮಗೆ ಮೇ ಬಿ ಅಷ್ಟು ಕೊಟ್ಟರು ಪರವಾಗಿಲ್ಲ ತೊಗೊಳ್ಳೋಣ ಅಂತ ಅನಿಸುತ್ತೆ.
ಸೊ ಅದ್ರ ಜೊತೆಗೆ ಇದು ನನ್ನ ಫ್ರೆಂಡು ಕೂಡ ಬೇರೆ ಕಡೆ ಸೇಲ್ ಮಾಡ್ತಾರೆ. ಅವ್ರು ಡೈರೆಕ್ಟ್ ಸೇಲ್ ಮಾಡೋದ್ರಿಂದ ಸಿಕ್ಕಾಪಟ್ಟೆ ಸೇಲ್ ಆಗೋಗಿದೆ ಅದು. ನನಗೂ ಇಷ್ಟ ಆಗಿ ನಾನು ಸ್ಟಾಕ್ಸ್ನ ತರಿಸ್ಕೊಂಡಿದ್ದು. ಸೊ ಅವರು ಅಲ್ಲಿ ಇಲ್ಲಿ ಎಲ್ಲ ಸೇಲ್ಸ್ ಆಗ್ತಾ ಇರ್ತಾರೆ. ಈ ಎಕ್ಸಿಬಿಷನ್ ಆಗಿರ್ಬೋದು, ಇಲ್ಲ ಈ ಮಹಿಳೆಯರದು ಒಂದೊಂದು ಸೇಲ್ಗಳು ಬರುತ್ತಲ್ಲ, ಅಲ್ಲೆಲ್ಲ ಹಾಕ್ತಾರೆ ಅವರು. ಸೊ ಅದು ಹಾಕ್ದಾಗ ಅವ್ರ ಹತ್ರ ತುಂಬಾ ಸೇಲ್ ಆಗುತ್ತೆ ಈ ಒಂದು ರಾ ಸಿಲ್ಕು. ಜಸ್ಟ್ ಟಾಪ್ ಮಾತ್ರ. ಅದಕ್ಕೆ ಬೇಕಂದರೆ ನಾವು ಲೆಗ್ಗಿನ್ಸ್ನ ಪ್ರೊವೈಡ್ ಮಾಡ್ತೀವಿ. ನಿಮಗೆ ಈ ಕಲರ್ ಬೇಕು ಅಂತಂದರೆ ನಾವು ಲೆಗ್ಗಿನ್ಸ್ನ ಪ್ರೊವೈಡ್ ಮಾಡ್ತೀವಿ. ಈ ಥರ ಇರುತ್ತೆ. ಸೊ ಅಷ್ಟೇ ಗೈಸ್, ನಾನು ಅದು ಆದಷ್ಟು ಬೇಗ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡಿ ಹಾಕ್ತೀನಿ, ಆಯಿತಾ. ಸೊ ಸ್ವಲ್ಪ ಈ ಬ್ಯುಸಿ ಇದರಲ್ಲಿ ಸ್ವಲ್ಪ ಹಾಕೋಕ್ಕಾಗ್ತಿಲ್ಲ ಅಷ್ಟೇ. ಸೊ ಆದಷ್ಟು ಬೇಗ ಹಾಕ್ತೀನಿ. ಸೊ ಇನ್ನು ನೆಕ್ಸ್ಟ್ ವೀಕ್ ಅಂದರೆ ನಾನು ಫುಲ್ ಬ್ಯುಸಿ ಆಗಿಬಿಡ್ತೀನಿ. ನಮ್ಮ ಅಕ್ಕಂದೇ ಮದುವೆ, ಸೊ ಅರಿಶಿನ ಶಾಸ್ತ್ರ ಅದು ಇದು ಅಂತ ಮನೇಲಿ ನೆಂಟರು ಎಲ್ಲರೂ ಇರ್ತಾರೆ. ಸೊ ಅದ್ರಲ್ಲಿ ಬ್ಯುಸಿ ಆಗಿಬಿಡ್ತೀನಿ. ಸೊ ಫುಲ್ಲಿ ಅದಾದಮೇಲೆ ಅದು ಇದು ನೋಡೋಣ. ಇದು ಲಾಗ್ ಆಗ್ತಾಯಿದೆ ವೀಡಿಯೋ. ಸೊ ಮತ್ತೆ ನಿಮ್ಗೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಬೇಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಇಷ್ಟ ಆಗಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ನ ಹೇಳೋದನ್ನ ಮರಿಬೇಡಿ.